ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಗೇರು ಅಥವಾ ಗೋಡಂಬಿಯನ್ನ ಬೆಳೆಯಲು ವಿಪುಲ ಅವಕಾಶವಿದ್ದು, ಗೇರು ಅಭಿವೃದ್ಧಿ ನಿಗಮದ ವತಿಯಿಂದ ಗುಣಮಟ್ಟದ ಗೋಡಂಬಿ ಸಸಿಗಳನ್ನು ಬೆಳೆಸಿ ರೈತರಿಗೆ ನೀಡಲಾಗುವುದು. ಇದಕ್ಕಾಗಿ 1 ಕೋಟಿ ರು ಅನುದಾನ ನೀಡುವುದಾಗಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಭರವಸೆ ನೀಡಿದರು. ಗೇರು ಅಭಿವೃದ್ಧಿ ಮಂಡಳಿ ವತಿಯಿಂದ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸ ಕಾಮತ್, ಶಾಸಕರುಗಳಾದ ರಾಜೇಗೌಡ, ಅಶೋಕ್ ಕುಮಾರ್ ರೈ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ, ಡಿಎಸ್ ಗಟ್ಟಿ, ಮಾಜಿ ಸಚಿವ ರಮಾನಾಥ ರೈ ಮತ್ತಿತರರು ಉಪಸ್ಥಿತರಿದ್ದರು. ಅದಕ್ಕೆ ಆತ್ಮೀಯ ಬಂಧುಗಳೇ, ಈ ಭಾಗದಲ್ಲಿ ಶೋಲಾ ಫಾರೆಸ್ಟ್ ಇದೆ, ಇನ್ನಿತರ ಅನೇಕ ರೀತಿಯಲ್ಲಿ ಇವತ್ತು ಅತ್ಯಂತ ಸಂಪದ್ಭರಿತವಾದಂಥ ಈ ಒಂದು ನಾಡಿದೆ. ಹೀಗಾಗಿ ನಾವು ನೀವೆಲ್ಲರೂ ಸೇರಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಏನು ನಮ್ಮ ಗೇರು ಅಭಿವೃದ್ಧಿ ನಿಗಮದ ವತಿಯಿಂದ ಏನು ಮಮತಾ ಗಟ್ಟಿಯವರು ಬಂದ ಮೇಲೆ ಪ್ರಪ್ರಥಮ ಬಾರಿಗೆ ಸುಮಾರು ವರ್ಷದಿಂದ ನಾನು ಹೇಳ್ತಾನೆ ಇದ್ದೆ, ಇದು ಗೇರು ಅಭಿವೃದ್ಧಿ ನಿಗಮದ ಕೆಳಗಡೆ ಸುಮಾರು 25,000 ಹೆಕ್ಟೇರ್ ಭೂಮಿ ಕೊಟ್ಟಿದ್ದೇವಲ್ವಾ, 25,000 ಹೆಕ್ಟೇರ್ ಭೂಮಿ. ಆದರೂ ಅದು ನಷ್ಟದಲ್ಲೇ ಇರ್ತಾ ಇತ್ತು. ಹೀಗಾಗಿ ಮಮತಾ ಗಟ್ಟಿಯವರು ಪ್ರಯತ್ನ ಮಾಡಿದ್ದಾರೆ, ಭಾಳ ಕ್ರಿಯಾಶೀಲರಿದ್ದಾರೆ, ಭಾಳ ಚುರುಕಾಗಿ ಕೆಲಸ ಮಾಡ್ತಾರೆ, ಸಂಘಟಕರು ಇದ್ದಾರೆ, ಪಕ್ಷನಿಷ್ಠೆನೂ ಇದೆ. ಹೀಗಾಗಿ ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕಾಲದಲ್ಲಿ ಅವರು ಮತ್ತು ಇವತ್ತು ಕಮಲಾ ಅವರು ಕೂಡಿಕೊಂಡು ಇದನ್ನು ಲಾಭದಾಯಕವಾಗಿ ಪರಿವರ್ತನೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಸುಮಾರು ಹೊತ್ತಿನಿಂದ ತಾವೆಲ್ಲ ಬಂದು ಇಲ್ಲಿ ಕೂತಿದ್ದೀರಿ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೆ ಬಹಳ ಆದರ ಸತ್ಕಾರ ಸನ್ಮಾನ ಮಾಡಿದ್ದೀರಿ. ಅದರ ಜೊತೆಯಲ್ಲಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ, ಇವತ್ತೇನು ಅರಣ್ಯದ ಬಗ್ಗೆ ಇವತ್ತು ಅನೇಕ ರೀತಿಯಲ್ಲಿ ಚಿತ್ರವನ್ನು ಬಿಡಿಸಿದ್ದಾರೆ. ಇವತ್ತು ರಂಗೋಲಿ ಹಾಕಿದಂಥ ಮಹಿಳೆಯರು ಭಾಳ ಉತ್ತಮವಾಗಿ ಅಡಿಕೆ ಮತ್ತು ಇಲ್ಲಿ ಹೂವು ಮತ್ತು ಎಲೆಗಳಿಂದ ಈ ರಂಗೋಲಿಗಳನ್ನು ಇವತ್ತು ಭಾಳ ಸುಂದರವಾಗಿ ಆ ರಂಗೋಲಿ ತಯಾರು ಮಾಡಿದ್ದಾರೆ. ನೋಡಿ ಭಾಳ ಖುಷಿ ಆಯಿತು. ಅವರಿಗೂ ನನ್ನ ವತಿಯಿಂದ ಹಾರ್ದಿಕ ಅಭಿನಂದನೆ ಹೇಳ್ತಾ ಇದ್ದೇನೆ.